ಆನ್ಲೈನ್ ಗೇಮ್ಗಳಿಂದ ಸಾಕಷ್ಟು ಕುಟುಂಬಗಳು ಬೀದಿಗೆ ಬೀಳ್ತಾ ಇದೆ. ಹಾಗಾಗಿ ಸರ್ಕಾರ ಆನ್ಲೈನ್ ಗೇಮ್ಗಳಿಂದ ಆಗ್ತಾ ಇರುವಂತಹ ಅನಾಹುತಗಳಿಗೆ ಬ್ರೇಕ್ ಹಾಕೋದಕ್ಕೆ ಮೊನ್ನೆ ಗೃಹ ಸಚಿವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಿದ್ದಾರೆ ಅಂತ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ರಾಜ್ಯದಲ್ಲಿ ಆನ್ಲೈನ್ ಗೇಮ್ ವಿಚಾರವಾಗಿ ಈಗ ಇರುವ ಕಾನೂನನ್ನೇ ಮುಂದುವರಿಸಬೇಕಾ ಅಥವಾ ಕಠಿಣ ಕ್ರಮಕ್ಕೆ ಮುಂದಾಗಬೇಕಾ? ಕಠಿಣ ಕ್ರಮಕ್ಕೆ ಮುಂದಾದ್ರೆ ಯಾವ ರೀತಿ ಆನ್ಲೈನ್ ಗೇಮ್ಗಳಿಗೆ ಮೂಗುದಾರ ಹಾಕಬೇಕು ಅನ್ನೋದನ್ನ ಸ್ಟಡಿ ಮಾಡಿ ವರದಿ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ರಾಜ್ಯದಲ್ಲಿರುವ ಅನಧಿಕೃತ ಆನ್ಲೈನ್ ಗೇಮಿಂಗ್ ಆಪ್ಗಳನ್ನು ಲಿಸ್ಟ್ ಔಟ್ ಮಾಡೋದಕ್ಕೆ ಸೂಚಿಸಲಾಗಿದೆ. ತೆರಿಗೆ ಕಟ್ತಾ ಇರುವ ರಿಜಿಸ್ಟರ್ಡ್ ಆನ್ಲೈನ್ ಗೇಮಿಂಗ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಅನ್ರಿಜಿಸ್ಟರ್ಡ್ ಆನ್ಲೈನ್ ಗೇಮಿಂಗ್ ಆಪ್ಗೆ ಕಾನೂನು ಮಾರ್ಗದಲ್ಲಿ ಮೂಗುದಾರ ಹಾಕೋದಕ್ಕೆ ಸರ್ಕಾರ ಪೊಲೀಸ್ ಇಲಾಖೆ ಮುಂದಾಗಿದೆ. ಇದಕ್ಕೆ ಹಿರಿಯ ಐಪಿಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಸೈಬರ್ ಪರಿಣಿತರ ತಂಡವನ್ನು ರಚನೆ ಮಾಡಿದ್ದು 2 ತಿಂಗಳ ಒಳಗಾಗಿ ಆನ್ಲೈನ್ ಗೇಮಿಂಗ್ ಆಪ್ಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದು, ಅನಧಿಕೃತ ಆನ್ಲೈನ್ ಗೇಮಿಂಗ್ ಆಪ್ಗಳಿಗೆ ಮೂಗುದಾರ ಹಾಕುವ ಸಾಧ್ಯತೆ ಹೆಚ್ಚಾಗಿದೆ ಎನ್ನಲಾಗ್ತಾ ಇದೆ.